ಕೋಮಲ್ ಅಭಿನಯದ ಡೀಲ್ ರಾಜ ಚಿತ್ರ ಈ ವಾರ ತೆರೆ ಕಂಡಿದೆ. ರಾಜ್ಗೋಪಿ ಸೂರ್ಯ ನಿರ್ದೇಶನದ ಈ ಚಿತ್ರದಲ್ಲಿ ಭಾನುಶ್ರೀ ಮೆಹ್ರಾ ನಾಯಕಿಯಾಗಿ ನಟಿಸಿದ್ದಾರೆ. ಕೋಮಲ್ ಚಿತ್ರವೆನ್ನುವ ಕಾರಣಕ್ಕೆ ಸಾಕಷ್ಟು ನಿರೀಕ್ಷೆಗಳೊಂದಿಗೆ ಈ ಸಿನಿಮಾ ನೋಡಲು ಬಂದ ಪ್ರೇಕ್ಷಕನಿಗೆ ಒಂದಿಷ್ಟು ನಿರಾಸೆಯಾಗಿದ್ದು ಸಹಜ. ಇಲ್ಲಿ ಮನರಂಜನೆಗೆ ಹೆಚ್ಚು ಒತ್ತು ನೀಡದೆ ಕಥೆ ಮತ್ತು ಅದರ ನಿರೂಪಣೆಯನ್ನು ಜಾಳಾಗಿಸಿದ್ದಾರೆ ನಿರ್ದೇಶಕರು. ಇದು ಚಿತ್ರದ ಹಿನ್ನಡೆಗೆ ಕಾರಣವಾಗಿದೆ. ಇದರ ಹೊರತಾಗಿ ಅಭಿಮಾನ್ ರಾಯ್ ಸಂಗೀತದಲ್ಲಿ ಎರಡು ಹಾಡುಗಳು ಕೇಳುವಂತಿವೆ ಮತ್ತು ನೋಡುವಂತಿವೆ. ಕಥೆಯನ್ನ ಯಾವುದೇ ರೀತಿ ತೀವ್ರತರವಾಗಿ ಅಥವಾ ಭಾವನಾತ್ಮಕವಾಗಿ ಕುಣಿಸದೆ ಹೋಗಿರೋದ್ರಿಂದ ಪಾತ್ರಗಳು ನೋಡುಗನ ಸನಿಹಕ್ಕೆ ಬರುವುದಿಲ್ಲ. ಇದು ಚಿತ್ರದ ಬಹುದೊಡ್ಡ ಹಿನ್ನಡೆ. ತುಂಬಾ ಗ್ಯಾಪ್ ನಂತರ ನಟ ಕೋಮಲ್ ಡೀಲ್ ರಾಜ ಚಿತ್ರದ ಮೂಲಕ ಮತ್ತೆ ಪ್ರೇಕ್ಷಕರ ಮುಂದೆ ಬಂದಿದ್ದಾರೆ. ಸಹಜವಾಗಿ ಕೋಮಲ್ ಸಿನಿಮಾಗಳ ಮೇಲೆ ನಿರೀಕ್ಷೆ ಇಟ್ಟುಕೊಂಡು ಹೋಗಿರುವ ಪ್ರೇಕ್ಷಕರಿಗೆ ಒಂದಿಷ್ಟು ನಿರಾಸೆ ಆಗುತ್ತದೆ. ಅದಕ್ಕೆ ಕಾರಣ ನಿರ್ದೇಶಕ ರಾಜ್ಗೋಪಿ ಸೂರ್ಯ ಕಥೆಯನ್ನು ಅತ್ಯಂತ ನೀರಸವಾಗಿ ನಿರೂಪಣೆ ಮಾಡಿರೋದು. ಇದರ ಜೊತೆಗೆ ಚಿತ್ರಕ್ಕೆ ಸಾಧ್ಯವಾದಷ್ಟು ಮನರಂಜನೆಗೆ ಒತ್ತು ನೀಡಿಲ್ಲ ಎಂಬುದು ಪ್ರೇಕ್ಷಕರಿಂದ ಕೇಳಿಬಂದಿರುವ ಅಭಿಪ್ರಾಯಗಳು. ಭಾನುಶ್ರೀ ಮೆಹ್ರಾ ನಾಯಕಿಯಾಗಿ ನಟಿಸಿದ್ದು ಅವಿನಾಶ್, ಸುಮನ್ ರಂಗನಾಥ್, ಸಾಧು ಕೋಕಿಲ, ಮಿತ್ರ, ಕುರಿ ಪ್ರತಾಪ್ ಸೇರಿದಂತೆ ಹಲವಾರು ಪಾತ್ರಗಳು ಈ ಚಿತ್ರದಲ್ಲಿ ಬಂದು ಹೋಗುತ್ತವೆ. ಆದರೆ ಇಡೀ ಚಿತ್ರಕ್ಕೆ ಸಾಧ್ಯವಾದಷ್ಟು ಬೆನ್ನೆಲುಬಾಗುವುದು ಕೋಮಲ್ ಹಾಗೂ ಸುಮನ್ ರಂಗನಾಥ್ ಅವರ ಪೊಲೀಸ್ ಅಧಿಕಾರಿ ಪಾತ್ರ. ಇದರ ಜೊತೆಗೆ ಅಭಿಮಾನ್ ರಾಯ್ ಸಂಗೀತದಲ್ಲಿ ಕೇಳಿಬರುವ ಎರಡು ಹಾಡುಗಳು ನೋಡುಗರಿಗೆ ಒಂದು ರೀತಿಯ ಸಮಾಧಾನ ನೀಡುತ್ತದೆ. ಕಲಾವಿದರ ನಟನೆ ವಿಚಾರಕ್ಕೆ ಬರುವುದಾದರೆ ಭಾನುಶ್ರೀ ಮೆಹ್ರಾ ಮೊದಲ ಬಾರಿಗೆ ಕನ್ನಡಕ್ಕೆ ಬಂದಿದ್ದಾರೆ. ಈ ಹಿಂದೆ ತೆಲುಗು, ತಮಿಳು ಮತ್ತು ಮಲಯಾಳಂ ಚಿತ್ರಗಳಲ್ಲಿ ನಟಿಸಿರುವ ಈ ನಟಿ ಕನ್ನಡದಲ್ಲಿ ಮಾಡಿರುವ ಈ ಪಾತ್ರ ಕನ್ನಡದ ನಟಿ ಅನಿಸಿಕೊಳ್ಳುವುದು ತುಂಬಾ ಕಡಿಮೆ. ಹೀಗಾಗಿ ಪಾತ್ರಕ್ಕೆ ಭಾನುಶ್ರೀ ಮೆಹ್ರಾ ಗಟ್ಟಿಯಾಗಿ ನಿಲ್ಲುವುದಿಲ್ಲ. ಡೀಲ್ ರಾಜ ಚಿತ್ರದ ಮೂಲಕ ನಟ ಕೋಮಲ್ ಮತ್ತೊಮ್ಮೆ ಪ್ರೇಕ್ಷಕರ ಮುಂದೆ ಬಂದಿದ್ದಾರೆ. ರಾಜ್ಗೋಪಿ ಸೂರ್ಯ ನಿರ್ದೇಶನದ ಈ ಚಿತ್ರದಲ್ಲಿ ನಟ ಕೋಮಲ್ ಕಲ್ಲಣ ಪಾತ್ರ ಮಾಡಿದ್ದಾರೆ. ಈ ಚಿತ್ರದಲ್ಲಿ ಕೋಮಲ್ ಜೊತೆಗೆ ನಾಯಕಿಯಾಗಿ ಭಾನುಶ್ರೀ ಮೆಹ್ರಾ ಸೇರಿದಂತೆ ಬೇರೆ ಬೇರೆ ಕಲಾವಿದರು ಕಾಣಿಸಿಕೊಂಡಿದ್ದಾರೆ. ಆ ಪೈಕಿ ಹೆಚ್ಚು ಗಮನ ಸೆಳೆಯುವ ಕಲಾವಿದರು ಸಾಧು ಕೋಕಿಲ, ಸುಮನ್ ರಂಗನಾಥ್, ಮಿತ್ರ ಹಾಗೂ ಕುರಿ ಪ್ರತಾಪ್. ಈ ಪಾತ್ರಗಳು ಕಥೆಗೆ ಸಾಧ್ಯವಾದಷ್ಟು ಬೆನ್ನೆಲುಬಾಗಿ ನಿಲ್ಲುತ್ತದೆ. ಸಣ್ಣ ಸಣ್ಣ ಕೆಲಸಗಳ ಮೂಲಕ ಕಳ್ಳ ಎನಿಸಿಕೊಂಡಿರುವ ಕೋಮಲ್ಗೆ ಇಲ್ಲಿ ಒಂದು ದೊಡ್ಡ ಡೀಲ್ ಬರುತ್ತದೆ. ಆ ಡೀಲ್ ನಂತರ ಏನೆಲ್ಲ ನಡೆಯುತ್ತದೆ ಎಂಬುದು ಒಟ್ಟಾರೆ ಕಥೆಯ ತಿರುಳು. ಹಿಂದಿನ ಪಾತ್ರಗಳಿಗೆ ಹೋಲಿಸಿಕೊಂಡ್ರೆ ಕೋಮಲ್ ಇಲ್ಲಿ ಸಾಧ್ಯವಾದಷ್ಟು ಕಥೆಯೇ ನೀರಸವಾಗಿ ಸಾಗುವುದರಿಂದ ಕೋಮಲ್ ಪಾತ್ರ ಅಷ್ಟಾಗಿ ಕಾಡುವುದಿಲ್ಲ. ಆದರೆ ಸುಮನ್ ರಂಗನಾಥ್ ಪೊಲೀಸ್ ಪಾತ್ರದಲ್ಲಿ ಒಂದು ರೀತಿ ರಫ್ ಅಂಡ್ ಟಫ್ ಪೊಲೀಸ್ ಪಾತ್ರದಲ್ಲಿ ಪ್ರೇಕ್ಷಕರಿಗೆ ಹಿಡಿಸುವಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ನಾನು ಈ ಚಿತ್ರಕ್ಕೆ 5 ಸ್ಟಾರ್ಗಳ ಪೈಕಿ 2 ಸ್ಟಾರ್ಗಳನ್ನು ನೀಡುತ್ತೇನೆ.